ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ, ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸಡನ್ ಪ್ಲ್ಯಾನ್ ಮಾಡಿಬಿಟ್ಟು ಆಚೆ ಹೊರಟಿದ್ವಿ. ಸೊ ಎಲ್ಲಿಗೆ ಹೋಗ್ತೀವಿ, ಹಾಗೆ ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾವು ಯಾರೆಲ್ಲ ಹೋಗ್ತಿದ್ದೀವಿ ಅಂತ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಲೀವ್ ಇದೆ, ಮನಮೋಹನ್ ಸಿಂಗ್ ಅವರು ತೀರ್ಕೊಂಡಿದ್ದ ಕಾರಣ ಲೀವ್ ಕೊಟ್ಟಿದ್ರು ಆಫೀಸು. ಸೊ ಆ ರೀಸನ್ಗೆ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಆ್ಯಕ್ಚುಲಿ ನಂದು ಇನ್ನೊಂದು ಪ್ಲ್ಯಾನ್ ಇತ್ತು, ಬಟ್ ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿಗೆ ಹೋಗ್ಬೇಕಾಗಿ ಬಂತು. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ತಂಗಿ ಟಿ ಶರ್ಟು ಇಲ್ಲೇ ಬಿಟ್ಟೋಗಿದ್ಲು, ಸೊ ಅದಕ್ಕೆ ನಾನೇ ಹಾಕ್ಕೊಂಡು ಇವಾಗ ಇದನ್ನು ಟ್ರೌಸರ್ಸ್ ಜೊತೆ ಮ್ಯಾಚ್ ಮಾಡಿದ್ದೀನಿ. ಸೊ ಲುಕಿಂಗ್ ಪ್ರೆಟಿ ಗುಡ್. ಸೊ ಇದಕ್ಕೆ ಬ್ಲ್ಯಾಕ್ ಹೀಲ್ಸ್ ಹಾಕೊಂಡು ಒಂದು ಬ್ಯಾಗ್ ತೊಗೊಂಡು ಹೊಡಬೇಕು. ಬನ್ನಿ, ಟೈಮ್ ಆಗಿರೋದು 10:40 ಆಗಿದೆ, ಸಾರಿ 9:40 ಆಗಿದೆ. ನಾನೀಗ ಮನೆ ಬಿಡ್ತೀನಿ. ಸೊ ಬನಶಂಕರಿಗೆ ಹೋಗ್ಬಿಟ್ಟು ಬನಶಂಕರಿಂದ ಎಲ್ಲರೂ ಒಟ್ಟಿಗೆ ಕ್ಯಾಚಪ್ ಮಾಡ್ಕೊಂಡು ಆಮೇಲೆ ಲೊಕೇಶನಿಗೆ ಹೋಗ್ತಿದ್ದೀವಿ. ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಖುಷಿ ಕೂಡ ಇದೆ. ಸೊ ನಾನು ಆ್ಯಕ್ಚುಲಿ ಈ ಥರ ಫ್ರೆಂಡ್ಸ್ ಜೊತೆ ಹೋಗೋದೆಲ್ಲ ಅಪರೂಪ. ಎಲ್ಲಿಗಾದ್ರೂ ಈ ಥರ ಹೋಗ್ತಿದ್ದೀನಿ ಅಂದ ತಕ್ಷಣ ನನಗೆ ಫುಲ್ ಖುಷಿ ಬಂದ್ಬಿಡುತ್ತೆ. ಎಸ್ ಬನ್ನಿ ಹೋಗೋಣ. ನೋಡಿ ಗೈಸ್, ವರ್ಷ ಬಂದ್ಲು. ಆಯ್ ವೈಶು, ಇದು ವರ್ಷನ್ ತಂಗಿ. ವರ್ಷಕ್ಕಿಂತ ಚೆನ್ನಾಗಿದ್ದಾಳೆ ವರ್ಷ ತಂಗಿ. ಇದು ನನ್ನ ವರ್ಷ. ಆ್ಯಂಡ್ ಇದು ಪೂಜಾ ಮ್ಯಾಮ್. ಹಾಯ್ ಪೂಜಾ ಮ್ಯಾಮ್. ಅವ್ರದ್ದು ಡಿಸೆಂಟಾಗಿ ನೋಡ್ಕೊಳ್ತಾರೆ ಗೈಸ್. ನಾನು ಚಪ್ಪಲಿ, ಇವಳು ಚಪ್ಪಲಿ, ಅವರು ಶೂ, ಅವರು ಶೂ. ಇವರು ಲಿಫ್ಟಲ್ಲಿ ಹೆಂಗೆ ನೋಡಿ ಗೈಸ್, ಹಿಂಗೆ ಎಲ್ಲರನ್ನೂ ಅಜೀವ್ ಮಾಡ್ಬೇಕು. ಇವತ್ತಿನ ಲಾಗಲ್ಲಿ ಒಂಥರಪ್ಪ ಜಗಳ ಆಡ್ಕೊಂಡು ನಾನು ಕಾಣಿಸ್ತಿಲ್ಲ. ಹಾಯ್ ವೈಶು ಹಾಯ್ ಮಾಡು. ಪೂಜಾ ಮ್ಯಾಮ್ ಹಾಯ್. ಹಾಯ್. ಫಸ್ಟ್ ನಂದು ಹಾಯ್. ಹಾಂ ಸರಿ. ಸೊ ಇವಾಗ ನಾವೆಲ್ಲರೂ ಹೊರಟಿರೋದು ಓರಿಯನ್ ಮಾಲ್ಗೆ. ಆ್ಯಂಡ್ ಇವತ್ತು ನನ್ನ ಜೊತೆ ಇರ್ತಾರೆ ಪೂಜಾ ಮ್ಯಾಮ್, ವೈಶು ಆ್ಯಂಡ್ ವರ್ಷ. ಸೊ ಇಷ್ಟು ಜನ ನಾವು ಓರಿಯನ್ ಮಾಲಿಗೆ ಹೋಗ್ಬಿಟ್ಟು ಅದಾದಮೇಲೆ ಆದರೆ ಇಸ್ಕಾನಿಗೆ ಹೋಗ್ತೀವಿ. ಸೊ ಈಗ ಫಸ್ಟ್ ಹೋಗ್ತಾ ಇರೋದು ಮೆಟ್ರೋ ಸ್ಟೇಷನ್ಗೆ. ಮೆಟ್ರೋ ಹತ್ಕೊಂಡು ಆಮೇಲೆ ಬ್ಲಾಗ್ ಅಂತ ಜೀವ ತಿಂತಾಳೆ ಹುಡುಗಿ. ಚೆನ್ನಾಗಿರುತ್ತೆ. ಜಸ್ಟ್ ನಾವು ಒಂದು ಮೆಮೊರಿ ರೀಕಲೆಕ್ಟ್ ಮಾಡೋಕ್ಕಾಗೋದು ಈ ಕ್ಯಾಮ್ರಾ ಮುಖಾಂತರ ಮಾತ್ರ. ಸೊ ಆ ರೀಸನ್ನಿಗೆ ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಕಂಟೆಂಟ್ ಕವರೇಜ್ ವರ್ಷನೇ ಕೊಡ್ತಾಳೆ ಗೈಸ್ ನನಗೆಲ್ಲ. ಆ್ಯಂಡ್ ವೈಶು, ನನ್ನ ವೀಡಿಯೋಸ್ ನೋಡ್ತೀಯಾ? ಅವತ್ತು ಕೇಳ್ತಾ ಇದ್ಲು, ಅವಳು ವ್ಲಾಗ್ಸ್ ಮಾಡ್ತಾಳ. ಅಯ್ಯೋ 1,000 ಸಬ್ಸ್ಕ್ರೈಬರ್ಸ್ ಇದೆಯಮ್ಮ ಅವಳಿಗೆ ಅಂತ ಇದ್ದೆ. ಇವತ್ತು ಅವಳಿಗೂ ಸಬ್ಸ್ಕ್ರೈಬ್ ಮಾಡ್ಸೋಣ. ಈ ವ್ಲಾಗ್ ನೈಸ್. ಈಗ ನಾವು ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನಲ್ಲಿ ನಿಂತಿದ್ದೀವಿ. ಈಗ ನಾವು ಹೋಗ್ತಾ ಇದ್ದೀವಿ. ವಯಸ್ಸು ಹಿಂಗೆ ಮಾತಾಡ್ತಾಳೆ. ಇಮಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಈಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ಜನ ಇದ್ದಾರೆ ಜಾಸ್ತಿ. ಎಲ್ಲರಿಗೂ ರಜಾ ಇರೋ ಕಾರಣ ಸ್ಟೂಡೆಂಟ್ಸ್ ಎಲ್ಲ ತುಂಬಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಅವರೇ ಇದ್ದಾರೆ. ಹೆಂಗಾಗುತ್ತೋ, ಎಷ್ಟು ವೀಡಿಯೋ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಪೂಜಾ ಮ್ಯಾಮ್, ಏನಾದರೂ ಮಾತಾಡಿ ಸ್ವಲ್ಪ. ನೀವು ನನ್ನ ಲಾಗಲ್ಲಿ ಬಂದಾಗೆಲ್ಲ ಮಖ ಗಂಟಾಕೊಂಡಿರ್ತೀರ. ಅವರಿಲ್ಲ ಒಂದು ಹುಷಾರಿರಲ್ಲ ಅವರಿಗೆ, ಇಲ್ಲ ಒಂದು ಮಖ ಗಂಟಾಕೊಂಡಿರ್ತಾರೆ. ಯಾಕೆ ಹಂಗೆ ಮಾಡ್ತೀರಾ ಪಾಪ? ನಮ್ಮ ಹುಡುಗಿ ನೋಡಿ ಚೆನ್ನಾಗಿ. ಓಕೆ, ಈಗ ಚೆಕ್ಔಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ, ಯಾಕಂದರೆ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ. ಆ ರೀಸನಿಗೆ ಅಲ್ಲೇ ಬಂತು ಕೃಷ್ಣ. ಏನು ಇದನ್ನ ಹಾಕ್ಬೇಕು ತಾನೆ ನೀನು? ಏನ ಇಟ್ಕೊಂಡ ನಾನು ಸ್ನ್ಯಾಪ್ ಹಾಕಿಲ್ಲ. ಹೆಂಗನ್ಸ್ತಿದೆ? ಸೂಪರ್. ಅದಕ್ಕೆ ಕಾಯ್ತಾ ಇದ್ದೀವಿ ನೋಡ. ವೈಶು, ಪೂಜಾ ಮ್ಯಾಮ್ ಹೇಳಿ. ನೋ ಮಾತುಕತೆ ಇದ್ದಾರೆ. ಆ್ಯಂಡ್ ಈಗ ನಾನು ಎಷ್ಟೋ ದಿನದಿಂದ ಈ ಸಿನಿಮಾ ನೋಡಬೇಕು ಅಂತಿತ್ತು. ಸೊ ಆ ರೀಸನ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ 25 rupees ಹೋಗ್ತಿದೆ. ಸೊ ನೋಡೋಣ ಯಾವ ಥರ ಇದೆ. ವರ್ಷ ಅಲ್ಲಿ ಕುತ್ಕೋ ಪರವಾಗಿಲ್ಲ. ಓ, ಇದ್ರ ಥರ ಪ್ರೊಜೆಕ್ಟರ್ ಸ್ಕ್ರೀನ್ ಹಾಕಿದ್ದಾರೆ. ಸೊ ಆ ಸ್ಕ್ರೀನಲ್ಲಿ ನಮಗೆ ಇವಾಗ ಮೂವಿ ತೋರಿಸ್ತಾರೆ. ಲೆಟ್ಸ್ ಸಿ ಅನಿಮೇಟೆಡ್ ಶೋ ಅಂತಿದೆ. ಕಿಟ್ಟಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿ ನೀವು ಕೂಡ. ಪೂಜಾ ಮ್ಯಾಮ್
ಇದು ಕಾನ್ಸೆಪ್ಟ್ ಇರಲಿಲ್ಲ ಆ್ಯಕ್ಚುಲಿ ವೈಶು ಇಸ್ಕಾನಿಗೆ ಬಂದಿರೋದೇ ಫಸ್ಟ್ ಟೈಮ್. ಸೊ ಈಗ ಅವಳು ಈ ಶೋ ನೋಡ್ತಿರೋದು ಫಸ್ಟ್ ಟೈಮ್. ಆಮೇಲೆ ಅವಳ ಹತ್ರ ಕೇಳಿಸ್ತೀನಿ ಹಿಂಗೆ ಅನಿಸ್ತು ಇಸ್ಕಾನ್ ಅಂತ. ಆ್ಯಂಡ್ ವರ್ಷ ಆಲ್ರೆಡಿ ಅಣ್ಣನ ಜೊತೆ ಒಂದ್ಸಲ ಬಂದಿದ್ದು. ಪೂಜಾ ಮ್ಯಾಮ್ ಕೂಡ ಬಂದಿದ್ದಾರೆ. ನಾನು ರೀಸೆಂಟಾಗಿನ್ನೂ ಬಂದು ಹೋಗಿದ್ದೆ. ಇಸ್ಕಾನ್ ಯಾವತ್ತಿದ್ರು ಚೆನ್ನಾಗಿದೆ. ಈಗ ಶೋ ನೋಡಬೇಕು. ನಾನ್ ಸ್ಟಾಪ್. ಹೆಂಗನ್ಸ್ತು ಆನಿಮೇಷನ್ ಶೋ? ಚೆನ್ನಾಗಿತ್ತು. ನಿಮಗೆ ಇಷ್ಟ ಆಗಿಲ್ವಾ? ಶೋ ನನಗೂ ಇಷ್ಟ ಆಯಿತು. ಚೆನ್ನಾಗಿತ್ತು.
ಖಾಲಿ ಅಂತ ಮಾತ್ರ ಕಲೆ ಹೇಳಿದ್ರು, ಚೆನ್ನಾಗಿತ್ತು. ಸೊ ನಾನು ಒಂದ್ಸಲ ಬಂದಾಗ ನೋಡ್ಬೇಕಂತಿದ್ದೆ, ಸೊ ಈ ಸಲನೇ ನೋಡಿದ್ವಿ ಆಯಿತು. ಆ್ಯಂಡ್ ಈಗ ಮಳೆ ಬರ್ತಾ ಇದೆ. ನಿಮಗೂ ಕೂಡ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೆ, ನೀವು ಕೂಡ ನೋಡಿದ್ದೀರಾ. ಆ್ಯಂಡ್ ಈಗ ಪ್ರಸ್ತುತಗೂ ನಿಮ್ಗೆ ಹೋಗೋದು ಕೃಷ್ಣ ದೇವಸ್ಥಾನದಲ್ಲಿ ಪ್ರಸ್ತುತ ಫೇಮಸ್ ಅಂತ ಇಸ್ಕೊಂಡ್ಬಿಟ್ಟು ಆನ್ ದ ವೇ ಹೋಗ್ತಾ ಇರೋದು ಒರಿಯನ್ ಮಾಲ್ಗೆ. ನಾನು ಆ್ಯಕ್ಚುಲಿ ಒರಿಯನ್ ಮಾಲ್ಗೆ ಹೋಗಿ 3 ರಿಂದ 4 ವರ್ಷ ಆಯ್ತು ಆ್ಯಕ್ಚುಲಿ ಹೋಗಿ. ವರ್ಷ ಜೊತೆನೇ ಹೋಗ್ಬೇಕಾಗ್ಬಂತಂತೆ. ಮೊನ್ನೆ ಹೋಗ್ಬೇಕು ಅಂತ ಪಾಪ ಪ್ಲಾನ್ ಮಾಡಿದ್ಲು, ನೀರು ಕರ್ಕೊಂಡೋಗಿಲ್ಲ. ಸೊ ಇಲ್ಲಿದೆ ಒರಿಯನ್ ಮಾಲ್ ಎಂಟರ್ ಆದಾಗ ನಂಗೆ ಅನಿಸ್ತು, ವೀಡಿಯೋ ಮಾಡ್ಬೇಕಲ್ಲ, ಇವತ್ತು ವೀಡಿಯೋ ಖರ್ಚು ಮಾಡಬೇಕಲ್ಲ ಅಂತ. ಈಗ ಅದಕ್ಕೆ ಜೊತೆ ಅವರು ಹಿಂದೆ ಬರ್ತಾ ಇದ್ದಾರೆ. ಅವರಿಬ್ರು ಕಷ್ಟ ಸುಖ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ನಾವಿಬ್ರು ಫಾಸ್ಟಾಗಿ ನಮ್ಮ ಕಷ್ಟ ಸುಖ ಮಾತಾಡ್ಕೊಂಡು. ಆ್ಯಂಡ್ ಸ್ವಲ್ಪನೇ ಡ್ರಿಸ್ಲಿಂಗ್ ಆಗ್ತಾ ಇದೆ, ಅಷ್ಟಿಲ್ಲ. ಈಗ ನಾವು ಮಾಲ್ ಎಂಟ್ರಿ ಆಗಿದ ತಕ್ಷಣ ಸ್ಟಾಪ್ ಆಗಿದೆ. ಒಳಗೆ ಹೋಗ್ಬಿಟ್ಟು ಕ್ರಿಸ್ಮಸ್ ಎಲ್ಲಿ ಮಾಡಿದ್ದಾರೆ, ಒರಿಯನ್ ಮಾಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದ್ದಾರೆ. ಸೊ ನಾನು ನೋಡ್ಬೇಕಿತ್ತು, ಆ್ಯಕ್ಚುಲಿ ಅವತ್ತು ಬಂದು ಇನ್ನೂ ಚೆನ್ನಾಗಿ ನೋಡೋಕ್ಕಾಯ್ತು. ಒಳ್ಳೆ ಫೋಟೋಸ್ ಅನ್ಕೊಂಡಿದ್ವಿ, ಬಟ್ ಇದ್ದಾರೆ ಒಳ್ಳೆ ಫೋಟೋಸ್ ತಗೊಂಡ್ವಿ. ಆ್ಯಂಡ್ ಇಲ್ಲೆಲ್ಲ ಈ ಥರ ಚಿಕ್ಕದಾಗಿ ಗಿಫ್ಟ್ ಬಾಕ್ಸಸ್ ಹಾಕಿದ್ದಾರೆ. ನಾನು ಬೇಡ ಅಂದೆ, ಮತ್ತೆ ಅಷ್ಟು ದೊಡ್ಡ ಬಾಕ್ಸ್ ನಾನು ಹೊತ್ಕೊಂಡು ಹೋಗೋದು ಹೇಗೆ ಅಂತ ಅವ್ಳು ಬೇಡ ಅಂತ. ಸಾರೀಸನಿಗೆ ಇವಾಗ ಮಾಲ್ ಸ್ವಲ್ಪ ಹೊತ್ತು ಸುತ್ತಾಕೋದು ನಾವು ಹಾಕಿ ಆಮೇಲೆ ತಿನ್ಕೊಂಡು ಯಾವ ವರ್ಷ ಶಾಪಿಂಗ್ ಅಂತ ಬರೋದು ನೋಡೋಣ, ಅದಕ್ಕೂ ನಮ್ಗೆ ಪ್ರೈಸ್ ಬರುತ್ತೆ. ಅದು ಆ್ಯಕ್ಚುಲಿ ಸಾಂತದೆ ಏನೋ ಹಾಕಿದ್ದಾರೆ. ಸೊ ನಮ್ಮ ಒಂದು ಬರ್ಗರ್, ಕೋಕ್, ಫ್ರೆಂಚ್ ಫ್ರೈಸ್, ಫಾಂಟಾ, ಜ್ಯೂಸ್ ಬಂದಿದೆ. ಸವಿಯಲು ಸಿದ್ಧ. ಎಲ್ಲರೂ ಸ್ನ್ಯಾಪ್ ತೆಗೆಯೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಆ ರೀಸನ್ಗೆ ವೆಯ್ಟಿಂಗ್. ಸೊ ನಾವು ಬಂದಿದ್ರದ್ದು ಬರ್ಗರ್ ಕಿಂಗ್ಗೆ. ಸಾಕಾಗಿತ್ತು ನಿಮ್ಮ ಜೊತೆ ಬಂದಿದ್ದು. ಹೌದಾ, ಖುಷಿ ಆಯ್ತಾ? ಒರಿಯನ್ನು ಇಸ್ಕೊಂಡು ಸೊ ಫೈನಲಿ ವೈಶು ನೋಡ್ಬಿಟ್ಲು. ಆ್ಯಂಡ್ ಅವಳು ಅವ್ಳ ಫ್ರೆಂಡ್ಸ್ ಜೊತೆ ಬರ್ಬೇಕಂತ ಮತ್ತೆ ಪ್ಲ್ಯಾನ್ ಮಾಡ್ತಿದ್ದಾಳೆ. ಆ್ಯಂಡ್ ಈಗ ನಾನು ವರ್ಷನೂ ಸ್ವಲ್ಪ ರೀಲ್ಸ್ ಫೋಟೋಸ್ ಎಲ್ಲ ತಗೊಂಡ್ವಿ. ಅದು ಕ್ರೆಡಿಟ್ಸ್ ಪಾಪ ವೈಶುಗೆ ಕೊಡಬೇಕು, ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ. ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಆ್ಯಂಡ್ ಈಗ ಒರಿಯನ್ ಮಾಲ್ ಎಲ್ಲ ಸುತ್ತಾಡಿಕೊಂಡು ಬರ್ಗರ್ ತಿನ್ಕೊಂಡು ಅದಾದಮೇಲೆ ಹೋಗ್ತಾ ಇರೋದು. ಅವ್ರು ಬರಲ್ಲ, ಅವ್ರಿಗೆ ಕ್ಯಾಮ್ರಾ ಶ್ರೀ. ಪೂಜಾ ಮ್ಯಾಮ್ ಅಂತೂ ಬರಲ್ಲ, ಬಂದಿದ್ದಾರೆ ಹೆಸರಿಗೆ ಅಷ್ಟೇ ಅವರು. ಆ್ಯಂಡ್ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೂಪರ್ ಚೆನ್ನಾಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ಸೇ ವರ್ಕ್ ಆಗೋದು ಅಂತ ನಿಜವಾಗ್ಲೂ ಎಷ್ಟು ಸತಿ ಪ್ರೂವ್ ಆಗ್ತಿದೆ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಪೂಜಾ ಮ್ಯಾಮು ವರ್ಷ ಒಂದೊಂದು ಸಲ ಅಟ್ಲೀಸ್ಟ್ ನೋಡಿದ್ವಿ ಮೂರೂ. ಹೌದು, ವೈಶು ನೋಡಿರಲಿಲ್ಲ. ಫಸ್ಟ್ ಟೈಮ್ ಅವಳು ವೈಶು ನೋಡಿದ್ರು, ಅವಳು ನೋಡಿರಲಿಲ್ಲ. ಆ್ಯಂಡ್ ಅವಳಿಗೋಸ್ಕರನೇ ಬಂದಂಗಾಯ್ತು. ನಮ್ಮ 3 ಜನದ ಪ್ಲಾನ್ ಇದ್ದಿದ್ದು ಆ್ಯಕ್ಚುಲಿ ವೈಶನ್ ಕರ್ಕೊಂಬರ್ಬೇಕು ಅನ್ನೋದಿರಲಿಲ್ಲ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಅವಳು ಕರ್ದಿದ್ದಾಯ್ತು. ಆ್ಯಂಡ್ ಪಾಪ ಅವಳು ಇಲ್ಲೇ ಹೋಗ್ತಿದ್ದಾಳೆ, ಒಬ್ಬಳೇ ಹುಡುಗಿ ಅಂದ್ಬಿಟ್ಟು ಕರ್ಕೊಂಡು ಅವಳು ನಮ್ಮ ಜೊತೆ ಬಂದು. ಹೆಂಗೆ ಅನಿಸ್ತು ನಿಮಗೆ? ಟೆಂಪಲ್ ತುಂಬ ಇಷ್ಟ ಆಯ್ತು, ಚೆನ್ನಾಗಿದೆ. ಆ್ಯಕ್ಚುಲಿ ಮಳೆ ಬರಲಿಲ್ಲ, ಇನ್ನೂ ನಾವು ಕೆಳಗೆಲ್ಲ ಹೋಗಿ ತಗೋಬೋದು. ಎಸ್, ಕ್ಯೂಟ್ ಹುಡುಗಿ. ನೈಸ್. ನಮ್ಮ ಹುಡುಗಿ ಹೋಗ್ತಾ ಇದ್ದಾರೆ. ನೈಸ್ ಮೀಟಿಂಗ್, ಖುಷಿ ಆಯಿತು. ಸೇಮ್ ವರ್ಷ ನನಗೆ ಗೈಸ್, ಇವಳು ಸೇಮ್ ವರ್ಷ. ನೋಡಕ್ಕಲ್ಲ ಕ್ಯಾರೆಕ್ಟರ್ ಫ್ರೆಂಡ್ಲಿ ಅಂತ, ಬಿಹೇವಿಯರ್ ವೈಸು, ಮಾತಾಡೋ ಶೈಲಿ ಆಗಲಿ ಅವಳು ಡಿಟ್ಟು ವರ್ಷನ್ ಥರನೇ. ಸೊ ಖುಷಿ ಆಯಿತು ಈ ಥರ ಒಂದು ಸರೌಂಡಿಂಗಲ್ಲಿರೋದಕ್ಕೆ. ಅವ್ರೆ ಆ್ಯಂಡ್ ಈಗ ಸ್ವಲ್ಪ ಫೋಟೋಸ್ ತೊಗೊಂಡು ಮೆಟ್ರೋ ಹತ್ಕೊಂಡು ಮನೆಗೆ ಹೋಗೋದಷ್ಟೇ ನಮ್ಮ ಒಂದು ಕೆಲಸ. ತುಂಬ ಚೆನ್ನಾಗಿದ್ದಾರೆ ಆ್ಯಕ್ಚುಲಿ. ಇವರಿಬ್ಬರು ಅಕ್ಕ ತಂಗಿ ಫೋಟೋ ಶೂಟ್ ನಡೀತಿದೆ. ಬ್ಯಾಕ್ ಹೋಮ್. ಟೈಮ್ ಆಗಿರೋದು 5 o'clock. ಸೊ ಮನೆ ಬಿಟ್ಟಿದ್ದು 10 o'clock, ಮನೆಗೆ ಬಂದಿದ್ದು 5 o'clock. ಚೆನ್ನಾಗಿತ್ತು ಆ್ಯಕ್ಚುಲಿ. ಒಂದು ಗುಡ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ 4 ಜನನು. ಆ್ಯಂಡ್ ವರ್ಷ ತಂಗಿ ವೈಶುನ ಮೀಟ್ ಮಾಡಿದ್ದು ಖುಷಿ ಆಯಿತು. ಶೀಸ್ ಅ ಕ್ಯೂಟ್ ಲಿಟಲ್ ಗರ್ಲ್. ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ದು. ಆ್ಯಂಡ್ ಅವಳು ಕೂಡ ಫಸ್ಟ್ ಟೈಮ್ ಅವಳು ಕೂಡ ಫಸ್ಟ್ ಟೈಮ್ ಒರಿಯನ್ ಮಾಲು ಮತ್ತು ಇಸ್ಕಾನ್ ಟೆಂಪಲ್ ನೋಡಿದ್ದು. ಸೊ ಅವಳಿಗೂ ಖುಷಿ ಆಯಿತು. ಆ್ಯಂಡ್ ನಾನು ಈ ಸಲ ಕ್ರಿಸ್ಮಸ್ಗೆ ಒರಿಯನ್ ಮಾಲಿಗೆ ಹೋಗಬೇಕು ಅಂತ ತುಂಬ ಅನ್ಕೊತಿದ್ದೆ. ದೀರು ಕೂಡ ಕರೆದೆ. ಈ ಸಲ ಕ್ರಿಸ್ಮಸ್ಗೆ ತುಂಬ ಚೆನ್ನಾಗಿ ಮಾಡಿದ್ರಲ್ವ ಒರಿಯನ್ ಮಾಲಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ. ಸೊ ಹೋಗ್ಬೇಕಂತ ಕೇಳ್ತಿದ್ದೆ, ಬಟ್ ಅವನಿಗೆ ಎಕ್ಸಾಮ್ ಇತ್ತಲ್ಲ, ಸೊ ಆ ರೀಸನಿಗೆ ಹೋಗೋಕ್ಕಾಗಲಿಲ್ಲ. ಇವತ್ತು ಹೋಗಿದ್ವಿ. ಅಷ್ಟು ಅನ್ನೋದಕ್ಕಿಂತ ಏನೂ ಇರಲೇ ಇಲ್ಲ. ಜಸ್ಟ್ ಇದು ಮಾತ್ರ ಆಯಿತು, ಏನದು ಒಳಗಡೆ ಒಂದು ಚಿಕ್ಕ ಸೆಟಪ್ ಮಾತ್ರ ಇರುತ್ತಲ್ಲ, ಅದು ಮಾತ್ರ ಆಯಿತು. ಸೊ ಅಲ್ಲೇ ಸ್ವಲ್ಪ ಫೋಟೋಸ್ ತೊಗೊಂಡು ಬಂದ್ವಿ. ಅಲ್ಲೊಂದು
ಪುಟ್ಟದಾಗಿರೋ ಒಂದು ಪಾಪು ಇತ್ತು, ಎಷ್ಟು ಚೆನ್ನಾಗಿತ್ತು. ಅದಕ್ಕೆ ಕ್ರಿಸ್ಮಸ್ ವೇಷ ಬೇರೆ ಲೈಕ್ ಸಾಂತಾ ವೇಷ ಬೇರೆ ಹಾಕ್ಬಿಟ್ಟು ಅದರಲ್ಲಿ ಫೋಟೋ ಶೂಟ್ ಮಾಡ್ತಿದ್ರು. ನಾನು ಒಂದು 2-3 ಫೋಟೋ ತೊಗೊಂಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಆ್ಯಂಡ್ ಯಾರೆಲ್ಲ ಚೆಕ್ ಮಾಡಿಲ್ಲ ದಯವಿಟ್ಟು ಚೆಕ್ ಮಾಡಿ. ಆ್ಯಂಡ್ ಸಖತ್ ಕ್ಯೂಟ್ ಅನಿಸ್ತು, ಚೆನ್ನಾಗಿ ಅನಿಸ್ತು, ಹೋಗಿ ಬಂದಿದ್ದು ಖುಷಿ ಆಯಿತು. ಆ ಕಡೆಯಿಂದನೂ ಮೆಟ್ರೋದಲ್ಲೇ ಬಂದ್ವಿ. ಸೊ ಆ ರೀಸನ್ಗೆ ನಮಗೆ ಟೈಮ್ ಕ್ಯಾಚ್ ಮಾಡೋಕ್ಕೆ ಈಸಿ ಆಯಿತು, ಇಲ್ಲಾಂದರೆ ತುಂಬ ಟ್ರಾಫಿಕ್ ಆಗಿ ಇವತ್ತು ಬರ್ತಾ ಇರಲಿಲ್ಲ. ಸೊ ಆ ರೀಸನ್ಗೆ. ಆ್ಯಂಡ್ ಆ ಕಡೆಯಿಂದ ಬರೋವಾಗ ಪೂಜಾ ಮ್ಯಾಮ್ ಅಲ್ಲೇ ನ್ಯಾಷನಲ್ ಕಾಲೇಜ್ ಸ್ಟಾಪಲ್ಲಿ ಇಳ್ಕೊಂಡ್ರು. ಆ್ಯಂಡ್ ನಾವು ಬನಶಂಕರಿಗೆ ಬಂದು ಬನಶಂಕರಿಂದ ಬಂದಿದ್ದಾಯಿತು. ಆ್ಯಂಡ್ ಎಸ್, ಈ ವಿಡಿಯೋಲಿಗೆ ಹೆಣ್ಣು ಮಾಡ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ, ಟೇಕ್ ಕೇರ್. Thanks for watching.